ಅವರು ದಾವಣಗೆರೆಯಲ್ಲಿ ಮಗು ಜೀವ ಉಳಿಸೋದಕ್ಕೆ ಝೀರೋ ಟ್ರಾಫಿಕ್ ಮಾಡಿದ್ರು. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಪುಟ್ಟ ಕಂದಮ್ಮ ಮಾತ್ರ ಬದುಕುಳಿಲಿಲ್ಲ. ದಾವಣಗೆರೆಯಲ್ಲಿ ಮಗು ಜೀವ ಉಳಿಸೋದಕ್ಕೆ ಝೀರೋ ಟ್ರಾಫಿಕ್ ವ್ಯವಸ್ಥೆ ಇತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಪುಟ್ಟ ಕಂದಮ್ಮ ಬದುಕಿಲ್ಲ. ಮಗು ಜೀವ ಉಳಿಸೋದಕ್ಕೆ ಕುಟುಂಬಸ್ಥರು ನಾನಾ ಪ್ರಯತ್ನಗಳನ್ನು ಮಾಡಿದ್ದಾರೆ. ದುರಾದೃಷ್ಟವಶಾತ್ ಆಂಬ್ಯುಲೆನ್ಸ್ನ ಟೈರ್ ಸ್ಫೋಟ ಆಗಿದೆ. 3.5 ತಿಂಗಳ ಮಗು ಜೀವ ಉಳಿಸೋದಕ್ಕೆ ಹರಸಾಹಸವನ್ನು ಮಾಡಲಾಗಿತ್ತು. ಶ್ವಾಸಕೋಶ ಸಮಸ್ಯೆಯಿಂದ ಪುಟ್ಟ ಕಂದಮ್ಮ ಬಳಲ್ತಾ ಇತ್ತು. ಟೈರ್ ಸ್ಫೋಟಗೊಂಡು ಹೊನ್ನಾಳಿಯಲ್ಲೇ ಆಂಬ್ಯುಲೆನ್ಸ್ ನಿಂತುಕೊಂಡಿತ್ತು. ಬದಲಿ ವ್ಯವಸ್ಥೆ ಮಾಡಿ ಸ್ಥಳೀಯ ಆಸ್ಪತ್ರೆಗೆ ಪೊಲೀಸ್ನವರು ರವಾನೆ ಮಾಡಿದ್ರು. ಆದರೂ ಕೂಡ ಚಿಕಿತ್ಸೆ ಫಲಿಸದೆ 3.5 ತಿಂಗಳ ಮಗು ಸಾವನ್ನಪ್ಪಿದೆ. ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಮಗು ಜೀವನ ನೋಡಿ. ಪುಟ್ಟ ಕಂದಮ್ಮ ಜೀವ ಉಳಿಸಬೇಕು ಅಂತ ಹೇಳಿ ಝೀರೋ ಟ್ರಾಫಿಕ್ ವ್ಯವಸ್ಥೆಯೂ ಕೂಡ ಮಾಡಲಾಗಿತ್ತು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಆದರೆ ಆ ಮಗುವಿನ ಆ ದುರಾದೃಷ್ಟನೋ ಅಥವಾ ಆ ಟೈಮ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಆ ಆಂಬ್ಯುಲೆನ್ಸ್ ಹೋಗ್ತಾ ಇತ್ತಲ್ಲ ಝೀರೋ ಟ್ರಾಫಿಕ್ನ ಮಾಡಿಕೊಂಡು, ಆಂಬ್ಯುಲೆನ್ಸ್ ಇದ್ದಕ್ಕಿದ್ದ ಹಾಗೆ ಟೈರ್ ಸ್ಫೋಟಗೊಂಡು ತಡ ಆಗಿದೆ. ಬೇರೆ ಆಂಬ್ಯುಲೆನ್ಸನ್ನು ಕರೆಸಿ ಆಸ್ಪತ್ರೆಗೆ ರವಾನೆ ಮಾಡುವಷ್ಟರಲ್ಲಿ ಆ ಕಂದಮ್ಮ ಜೀವವನ್ನೇ ಕಳ್ಕೊಂಡಿದೆ. ಉಸಿರನ್ನು ಚೆಲ್ಲಿದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಮಗುವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಎಲ್ಲರೂ ಕೂಡ ವಿಫಲರಾಗಿದ್ದಾರೆ. ಯಾಕಂದರೆ ವಿಧಿ ಆ ಮಗುವಿನ ಬಾಳಲ್ಲಿ ಆಟ ಆಡಿದೆ. ಕೇವಲ 3 ತಿಂಗಳು ಪ್ರಪಂಚವನ್ನು ನೋಡಿ, ಭೂಮಿಯನ್ನು ಕಣ್ತಿರೋದು ನೋಡು. ಈ ಪ್ರಪಂಚ ಕಾಲಿಟ್ಟು 3 ತಿಂಗಳಲ್ಲಿ ಮತ್ತೆ ಭಾರತ ಲೋಕಕ್ಕೆ ಪಯಣವನ್ನು ಆ ಕಂದಮ್ಮ ನೋಡ್ತಾ ಇದ್ದೀವಿ ಪುಟ್ಟ ಕಂದಮ್ಮನನ್ನ ಯಾವ ರೀತಿಯಾಗಿ ಕುಟುಂಬಸ್ಥರು ಕಳ್ಕೊಂಡಿದ್ದಾರೆ ಅಂತ. ಜೀವನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ಶ್ವಾಸಕೋಶ ಸಮಸ್ಯೆಯಿಂದ ಬಳಲ್ತಾ ಇತ್ತು ಮಗು. 3 ತಿಂಗಳ ಕಂದಮ್ಮ ಇದು. ಝೀರೋ ಟ್ರಾಫಿಕ್ ಮೂಲಕ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇತ್ತು ಹೆಚ್ಚಿನ ಚಿಕಿತ್ಸೆಗಾಗಿ. ಮಾರ್ಗ ಮಧ್ಯೆ ಆಂಬ್ಯುಲೆನ್ಸ್ನ ಟೈರ್ ಸ್ಫೋಟಗೊಂಡು ಆ ಸಮಯ ಅಭಾವ ಎದುರಾಗಿ ಮತ್ತೆ ಬೇರೊಂದು ಆಂಬ್ಯುಲೆನ್ಸನ್ನು ಕರೆಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು ಪೊಲೀಸ್ನವರು. ಆದರೆ ಪ್ರಯತ್ನ ಅಂತೂ ಆಗಿದೆ ಆ ಪುಟ್ಟ ಕಂದಮ್ಮನನ್ನು ಉಳಿಸ್ಕೊಡ್ಬೇಕು ಅಂತ ಹೇಳಿ. ಆದರೆ ಎಲ್ಲ ಪ್ರಯತ್ನಗಳು ಕೂಡ ವಿಧಿಯ ಮುಂದೆ ಸೋತು ಹೋಗಿದ್ದಾವೆ. ದುರಾದೃಷ್ಟವಶಾತ್ ಆ ಮಗುವಿನ ಉಸಿರು ನಿಂತು ಹೋಗಿತ್ತು. ಎಮರ್ಜೆನ್ಸಿ ಇತ್ತು, ತುಂಬ ಎಮರ್ಜೆನ್ಸಿ ಇದ್ದಾಗ ಆಂಬ್ಯುಲೆನ್ಸ್ ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿಕೊಟ್ಟಿದೆ ನೋಡಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ಆಸ್ಪತ್ರೆಯಲ್ಲಿ ಆ ಪುಟ್ಟ ಕಂದಮ್ಮನನ್ನು ಆಸ್ಪತ್ರೆಗೆ ರವಾನೆ ಮಾಡುವಂಥ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಆದರೆ ಆ ಮಗುವಿನ ಬಾಳಲ್ಲಿ 3 ತಿಂಗಳ ಕಂದಮ್ಮನ ಬಾಳಲ್ಲಿ ವಿಧಿ ಆಟ ಆಡಿದೆ. ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಮಗು ಮೃತಪಟ್ಟಿದೆ. ಜೀವ ಉಳಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟಿದ್ದರೂ ಕೂಡ ಆ ಮಗುವಿನ ಜೀವವನ್ನು ಕಾಪಾಡಿಕೊಳ್ಳೋದಕ್ಕೆ ಆಗಿಲ್ಲ ಸಮಸ್ಯೆಗಳಿಂದಾಗಿ.